ಬಾಗಲಕೋಟೆಯಲ್ಲಿ ಶಿವಾಜಿ ಮೆರವಣಿಗೆಯ ಸಂದರ್ಭದಲ್ಲಿ ಆಗಿದ್ದಂತ ಚಪ್ಪಲಿ ಮತ್ತು ಕಲ್ಲು ತೂರಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೂ ಸಂಘಟನೆಗಳು ಇನ್ನೂ ಕೂಡ ಕೂಗ್ತಾ ಇದ್ದಾರೆ, ಆಕ್ರೋಶವನ್ನ ವ್ಯಕ್ತಪಡಿಸ್ತಾನೆ ಇದ್ದಾರೆ, ಬೇಡಿಕೆಗಳನ್ನ ಮುಂದಿಡ್ತಾ ಇರುವಂತದ್ದು ಪೊಲೀಸರ ಮುಂದೆ. ಮಸೀದಿಯ ಅಧ್ಯಕ್ಷ ಸದಸ್ಯರನ್ನ ಬಂಧನ ಮಾಡುವವರೆಗೂ ನಮ್ಮ ಹೋರಾಟ ನಿಲ್ಲೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದೇ ರೀತಿಯಾಗಿ ಬಾಗಲಕೋಟೆಯಲ್ಲಿ 26ನೇ ತಾರೀಕು ಬಾಗಲಕೋಟೆ ಚಲೋಗೂ ಕೂಡ ಕರೆಯನ್ನ ಕೊಡಲಾಗಿರುವಂಥದ್ದು. ನಿನ್ನೆ ಎಲ್ಲ ಬಿಜೆಪಿ ಮುಖಂಡರು, ಹಿಂದೂ ಸಂಘಟನೆಗಳ ನಾಯಕರುಗಳೆಲ್ಲ ಸೇರಿದ್ರು ಬಾಗಲಕೋಟೆ ಚಲೋ ಜೊತೆಗೆ ಬಾಗಲಕೋಟೆ ಜಿಲ್ಲೆಯಾದ್ಯಂತ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಮಾಡಲಿಕ್ಕೂ ಕೂಡ ನಿರ್ಧಾರವನ್ನು ಮಾಡಲಾಗಿದೆ. ತಣ್ಣಗಾಗ್ತಾ ಇಲ್ಲ ಶಿವಾಜಿ ಗಲಾಟೆ. ಹಿಂದೂ ಮುಖಂಡರ ಸಭೆ ಹೋರಾಟಕ್ಕೆ ನಿರ್ಧಾರವನ್ನು ಮಾಡಲಾಯಿತು. ಇಂದು ಎಂಟ್ರಿ ಕೊಡ್ತಾ ಇದ್ದಾರೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬರುವ ಮುಖಾಂತರ ಈ ಹೋರಾಟದ ಕಿಚ್ಚು ಮತ್ತಷ್ಟು ಹೊತ್ಕೊಳ್ತಾ ಇದೆ. ನಗರದಲ್ಲಿ ಮತ್ತೆ ಶಿವಾಜಿ ಜಯಂತಿ ಆಚರಣೆ ಮಾಡುವಂತ ನಿಟ್ಟಿನಲ್ಲಿ ಕೂಡ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಫೆಬ್ರವರಿ 26ಕ್ಕೆ ಬಾಗಲಕೋಟೆ ಚಲೋಗೆ ತೀರ್ಮಾನ ಮಾಡಲಾಗಿದೆ. ಬಂಕ ಮಸೀದಿ ಅಧ್ಯಕ್ಷ ಸದಸ್ಯರ ಬಂಧನಕ್ಕೆ ಆಗ್ರಹಿಸ್ತಾ ಇದ್ದಾರೆ ಹಿಂದೂ ಸಂಘಟನೆಯವರು. ಐಜಿಪಿ ಈ ಹಿಂದಿನ ಎಸ್ಪಿಗಳು ಸ್ಥಳದಲ್ಲೇ ಇದ್ದಾರೆ. ನಗರದಲ್ಲಿ ನಿಷೇಧಾಜ್ಞೆಯನ್ನ ಮುಂದುವರಿಸುವಂತದ್ರ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ. ಮುಂದುವರಿಕೆ ಆಗುವಂತ ಸಾಧ್ಯತೆ ಕೂಡ ಇದೆ. ಸರ್ಕಾರಕ್ಕೆ ತಲೆಬಿಸಿ ಆಗಿರುವಂತದ್ದು ಶಿವಾಜಿಯ ಉತ್ಸವ. ಮೆರವಣಿಗೆಯ ಸಂದರ್ಭದಲ್ಲಿ ಕಲ್ಲು ತೂರಾಟ ಆಗಿತ್ತು, ಚಪ್ಪಲಿಯನ್ನ ಎಸೆಯಲಾಗಿತ್ತು, ಅದರ ದೃಶ್ಯಾವಳಿಗಳು ಕೂಡ ಸೆರೆಯಾಗಿದ್ದಾವೆ. ತನ್ವೀರ್ ಅನ್ನುವಂಥವನ್ನ ಸೇರಿದಂತೆ ಟೋಟಲಿ 8 ಜನರನ್ನ ಈ ಪ್ರಕರಣದಲ್ಲಿ ಬಂಧನ ಮಾಡಲಾಗಿದೆ. ವಿಡಿಯೋ ಪ್ರೂಫ್ ಸಿಕ್ಕಂತ ಹಿನ್ನೆಲೆಯಲ್ಲಿ 8 ಮಂದಿಯನ್ನ ಬಂಧನ ಮಾಡಲಾಯಿತು. ಯಾವಾಗಲೂ ಕೂಡ ಹಿಂದೂಗಳ ಮೆರವಣಿಗೆಯ ಸಂದರ್ಭದಲ್ಲೇ ಈ ರೀತಿ ಆಗುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದೇ ಪ್ರಶ್ನೆ ಇರೋದು. ಏಕೆಂದರೆ ಇಲ್ಲಿ ಇಂಟೆನ್ಷನ್ ಎಲ್ಲವೂ ಕೂಡ ಸೇಮ್ ಇದೆ, ಆಕ್ಷನ್ ಎಲ್ಲ ಸೇಮ್ ಇದೆ, ಜಾಗ ಮಾತ್ರ ಬೇರೆ ಬೇರೆ ಅನ್ನುವಂಥದ್ದು ಹಿಂದೂ ಸಂಘಟನೆಗಳ ಆರೋಪ, ಆಕ್ರೋಶ. ಒಂದು ಮೆರವಣಿಗೆಯನ್ನ ಕೂಡ ಮಾಡಂಗಿಲ್ವಾ ನಾವೆಲ್ಲಿದ್ದೀವಿ? ಪಾಕಿಸ್ತಾನನ, ಬಾಂಗ್ಲಾದೇಶನ, ಅಫ್ಘಾನಿಸ್ತಾನನ? ಭಾರತದಲ್ಲಿ ಒಂದು ರೋಡಲ್ಲಿ ಒಂದು ಮೆರವಣಿಗೆ ಮಾಡುವಂಥ ಸಂದರ್ಭದಲ್ಲೂ ಕೂಡ ಕಲ್ಲು ತೂರಾಟ ಮಾಡ್ತಾರೆ, ಚಪ್ಪಲಿಯನ್ನು ಎಸಿತಾರೆ ಅಂದರೆ ಏನರ್ಥ? ಇವರ ಆಟಾಟೋಪಗಳಿಗೆ ಯಾವಾಗ ಬೀಗ ಬೀಳುತ್ತೆ, ಬ್ರೇಕ್ ಹಾಕಲಾಗುತ್ತೆ? ಕಾಂಗ್ರೆಸ್ ಸರ್ಕಾರ ಇರುವಂಥ ಸಂದರ್ಭದಲ್ಲಿ ಇನ್ನೂ ಕೂಡ ಅತಿಯಾಗಿ ಆಗ್ತಾ ಇದೆ ಅನ್ನುವಂಥ ಆರೋಪವನ್ನ ಹಿಂದೂ ಸಂಘಟನೆಯವರು ಮಾಡ್ತಾ ಇದ್ದಾರೆ. ಮುಸ್ಲಿಂ ಸಮುದಾಯದವರು ಇಲ್ಲ, ಅವನು ಯಾರೋ ಮಾಡಿದ ಒಬ್ಬನ ತಪ್ಪಿಗೆ ಇಡೀ ಸಮುದಾಯವನ್ನ ದೂಷಿಸುವಂಥದ್ದು ತಪ್ಪು ಅಂತ ಅವರು ಸಮರ್ಥನೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಬಟ್ ಇದು ಒಂದೋ ಎರಡೋ ಕೇಸ್ ಅಲ್ಲ, ಒಂದೊಂದೇ ಲೆಕ್ಕ ಕೊಡ್ತಾ ಹೋದಾದ್ರೆ ರಾಜ್ಯ ಜನಕ್ಕೆ ಗೊತ್ತಿರುವಂಥ ವಿಚಾರದಲ್ಲೇ ನೋಡೋದಾದ್ರೆ DJ ಹಳ್ಳಿ, KG ಹಳ್ಳಿ, ಹುಬ್ಬಳ್ಳಿ ಗಲಭೆ ಕೇಸ್ ಆಗಿರ್ಬೋದು, ಮದ್ದೂರು ಮತ್ತೆ ನಾಗಮಂಗಲ ಗಣೇಶ ವಿಸರ್ಜನೆಯ ಸಂದರ್ಭದಲ್ಲೇ ಆಗಿರ್ಬೋದು, ಇನ್ನು ಬಾಗಲಕೋಟೆಯ ನಂತರ ಕಲಬುರಗಿಯಲ್ಲಿ ಆದಂಥ ಒಂದು ವಿಚಾರಣೆ ಆಗಿರ್ಬೋದು. ಮೆರವಣಿಗೆಯನ್ನೇ ಮಾಡಂಗಿಲ್ವಾ ಹಾಗಾದ್ರೆ ಅನ್ನುವಂಥ ಪ್ರಶ್ನೆಗಳು ಬರ್ತಾ ಇದೆ. ಇಲ್ಲಿ ಬ್ಯಾಲೆನ್ಸ್ ಮಾಡುವಂಥ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರಾ? ಲ್ಯಾಂಡ್ ಆರ್ಡರ್ ಸರಿ ಇಲ್ಲದೆ ಇರುವಂಥದ್ದೇ ಇದೆಲ್ಲ ಆಟಾಟೋಪಗಳಿಗೆ ಕಾರಣ ಆಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆಗಳು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಸತ್ಯನಾರಾಯಣ ಹಿಮಾದ್ರಿ ಅವರು, ಬಿಜೆಪಿ ವಕ್ತಾರರು, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸತ್ಯನಾರಾಯಣ ಸರ್. ನೋಡ್ತಾ ಇದ್ದೀವಿ, ನಾನು ಆಗ್ಲೇ ಹೇಳ್ತಾ ಇದ್ದೆ, ಜಾಗ ಬೇರೆ, ಆಕ್ಷನ್ ಅಂಡ್ ಇಂಟೆನ್ಷನ್ ಮಾತ್ರ ಸೇಮೇ ಇದೆ ಅಂತ. ಸರ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಜಾಗ ಮಾತ್ರ ಬೇರೆ ಬೇರೆ, ಆಕ್ಷನ್ ಮತ್ತೆ ಇಂಟೆನ್ಷನ್ ಸೇಮೇ ಇದೆ ಅಂತಂದೆ. ಸೊ ಅವರ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಇಲ್ಲಿ ನೋಡ್ತಾ ಇದೀವಲ್ಲ, ಬಾಗಲಕೋಟೆಯಲ್ಲಿ ಶಿವಾಜಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇರುವಂಥ ಗಲಾಟೆ ಇದೆಯಲ್ಲ, ಅದು ಕಲಬುರಗಿ ಜಿಲ್ಲೆಯಲ್ಲೂ ಕೂಡ ಕಾಣಿಸ್ತು. ಇದು ಬರೀ ಶಿವಾಜಿ ಮೆರವಣಿಗೆ ಅಂತ ಮಾತ್ರ ಅಲ್ಲ, ಇವನ್ ಗಣೇಶ ಉತ್ಸವ ನಡೆಯುವಂಥ ಸಂದರ್ಭದಲ್ಲೂ ಕೂಡ ಅಷ್ಟೇ, ಗಣೇಶನ ಮೆರವಣಿಗೆ ಆಗುವಂಥ ಸಂದರ್ಭದಲ್ಲೂ ಕೂಡ ಅಷ್ಟೇ ಇದೇ ರೀತಿಯಾದಂಥ ಪ್ರಕರಣಗಳು ನಡೀತಾನೆ ಇದ್ದಾವೆ. ಅಲ್ಲಿ ಏನು ಒಬ್ಬನ್ನ ಕರ್ಕೊಂಡು ಹೋಗ್ತಾರೆ, ಒಂದು 10 ಜನನ ಕರ್ಕೊಂಡು ಹೋಗ್ತಾರೆ, ಅರೆಸ್ಟ್ ಮಾಡ್ತಾರೆ, ಅದಾದಮೇಲೆ 1 ತಿಂಗಳು 2 ತಿಂಗಳಾದಮೇಲೆ ವಾಪಸ್ ಬರ್ತಾರೆ, ಮತ್ತದೇ ಕಲ್ಲೆಸಿ ಚಪ್ಪಲಿ ಎಸಿ, ಇದೇ ಆಗ್ತಾ ಇದೆ. ಸೊ ಈಗ ಮತ್ತೊಮ್ಮೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಸತ್ಯನಾರಾಯಣ ಅವರು, ಬಿಜೆಪಿ ವಕ್ತಾರರು. ಸತ್ಯನಾರಾಯಣ ಅವರೇ, ನಾನು ಪ್ರಶ್ನೆ ಕೇಳ್ತಾ ಇದ್ದೆ, ಇಲ್ಲಿ ಜಾಗ ಮಾತ್ರ ಬೇರೆ ಬೇರೆ ಇದೆ, ಆಕ್ಷನ್ ಮತ್ತೆ ಇಂಟೆನ್ಷನ್ ಸೇಮೇ ಇದೆ ಅಂತ. ಎಕ್ಸಾಕ್ಟ್ಲಿ ಈ ಮಾನಸಿಕ ಸ್ಥಿತಿ ಇದು ಒಂದು ವಿಶೇಷವಾಗಿ ತುಷ್ಟೀಕರಣದ ಸರ್ಕಾರ ರಾಜ್ಯದಾಗ ಅಧಿಕಾರಕ್ಕೆ ಬಂದ ಮೇಲೆ ಇದು ಒಂದು ಪರಾಕಾಷ್ಠೆ. ರಾಜ್ಯದಲ್ಲಿ ಇವ್ರ ಸರ್ಕಾರ ಇದ್ದಾಗ ಅಂತ ಮಾತ್ರ ಅಲ್ಲ, ನಿಮ್ ಸರ್ಕಾರ ಇದ್ದಾಗ್ಲೂ ಆಗಿದೆ. DJ ಹಳ್ಳಿ, KG ಹಳ್ಳಿ ಯಾರಿದ್ದಾಗ ಆಗಿದ್ದು? ಹುಬ್ಬಳ್ಳಿ ಗಲಭೆ ಕೇಸ್ ಯಾರಿದ್ದಾಗ ಆಗಿದ್ದು? KG ಹಳ್ಳಿ ಆದಾಗ ನಾನು ಹೇಳ್ತೇನೆ, DJ ಹಳ್ಳಿ KG ಹಳ್ಳಿ ಆದಾಗ ನಮ್ಮ ಬೊಮ್ಮಾಯಿಯವರ ಸರ್ಕಾರ ಇದ್ದಾಗ
ತತ್ಕ್ಷಣ ಸುಮಾರು 600-700 ಜನರನ್ನು ಒಳಗಡೆ ತಗೊಂಡ್ರು. ಆದ್ರೆ ಡಿ.ಜಿ. ಹಳ್ಳಿ, ಕೆ.ಜಿ. ಹಳ್ಳಿ ಅವ್ರನ್ನ ನಿರಪರಾಧಿಗಳು, ಅಮಾಯಕರು ಅಂತ ಬಿಟ್ಟಂತದ್ದು ಈ ಸರ್ಕಾರ. ಈ ಸರ್ಕಾರಗಳು ನಾವೇನ್ ಹಿಡಿದು ಒಳಗೆ ಹಾಕ್ತಿದ್ವಿ, ಅವರನ್ನ ನಿರಪರಾಧಿಗಳು, ಅಮಾಯಕರು ಅಂತೇಳಿ ಬಿಡ್ತಾ ಇರೋದರ ಪ್ರಯುಕ್ತ ಅದರ ದುರ್ಲಾಭವನ್ನ ಈ ಸಮುದಾಯ ತೆಗೆದುಕೊಳ್ತಾ ಇದೆ ಈ ರಾಜ್ಯದಲ್ಲಿ. ನೋಡಿ, ನಾನು ಒಂದು ಪ್ರಶ್ನೆ ಕೇಳ ಬಯಸ್ತಾ ಇದ್ದೀನಿ ಇಲ್ಲಿ. ನಾವೊಂದು ಒತ್ತಾಯ ಮಾಡ್ತಾ ಇದ್ದೀವಿ. ಏನು ಒತ್ತಾಯ ಮಾಡ್ತಾ ಇದ್ದೀವಿ? ಏನು ಯಾವ ಮಸೀದಿ ಏನು ಪ್ರಾರ್ಥನಾ ಮಂದಿರವಾಗಿ ಪ್ರಾರ್ಥನೆ ಮಾಡದೆ ಅಲ್ಲಿಂದ ಕಲ್ಲು, ಚಪ್ಪಲಿ ತೂರಾಟ, ಅಲ್ಲಿ ಶಸ್ತ್ರಾಸ್ತ್ರಗಳನ್ನು ಸಂಗ್ರಹ ಮಾಡುದು, ಕೋಲು, ಬಡಿಗೆ ಒಗೆಯೋದು ಮಾಡಿದಾಗ ಅದು ಪ್ರಾರ್ಥನಾ ಮಂದಿರ ಆಗ್ಲಾರ್ದ ಇದಕ್ಕೆ ಅವಕಾಶ ಕೊಟ್ಟಂತ ಎಲ್ಲಾ ಪದಾಧಿಕಾರಿಗಳು, ಆ ಪ್ರಾರ್ಥನಾ ಮಂದಿರ ಮುಖ್ಯಸ್ಥರನ್ನ ನಾವ್ ಅರೆಸ್ಟ್ ಮಾಡ್ರಿ, ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ರಿ ಅಂತ ಕೇಳ್ತಾ ಇದೀವಿ. ಇದನ್ನ ನಾವ್ ಯಾಕೆ ಕೇಳ್ತಾ ಇದ್ದೀವಿ ಅಂತಂದ್ರೆ, ನೋಡಿ, ನಾಗಮಂಗಲದಾಗ ಕಾರ್ಯಕ್ರಮ ಏನು ಗಣಪತಿ ವಿಸರ್ಜನೆ ಸಂದರ್ಭದಲ್ಲಿ ಕಲ್ಲು ತೂರಾಡಿದಾಗ ಅಗದಿ ಸ್ಪಷ್ಟವಾಗಿ ಅಲ್ಲಿ ಎಲ್ಲ ಸಿ.ಸಿ ಕ್ಯಾಮ್ರಾಗಳನ್ನ ಕ್ಲೋಸ್ ಮಾಡೋದು, ಕಲ್ಲು ಎಸೆಯೋದು, ಪೆಟ್ರೋಲ್ ಬಾಂಬ್ ಎಸೆಯೋದು, ಅಂಗಡಿಗಳ ಮೇಲೆ ದಾಳಿ ಮಾಡೋದು ವಿಡಿಯೋ ಸ್ಪಷ್ಟವಾಗಿ ಕಾಣ ಬರ್ತಾ ಇತ್ತು. ಅದು ಎಲ್ಲ ಇದ್ದಾಗೂ ಆ ಕಲ್ಲು ತೂರಿದವರು, ಪೆಟ್ರೋಲ್ ಬಾಂಬ್ ಹಾಕಿದವ್ರನ್ನ ಅಮಾಯಕರು ಅಂತೇಳಿ ಗಣಪತಿ ಏನು ಪೆಂಡಾಲ್ ಸಮಿತಿ ಅಧ್ಯಕ್ಷರು, ಸದಸ್ಯರ ಮೇಲೆ ಇವರು ಕೇಸ್ ಹಾಕಿದ್ರಲ್ಲ, ಅಲ್ಲಿ ಒಂದು ಕಾನೂನು, ಇಲ್ಲಿ ಒಂದು ಕಾನೂನು ಯಾಕೆ? ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ ಯಾಕೆ ಹಾಕ್ತೀರಾ ನೀವು? ಇಲ್ಲಿ ಕೂಡ ಅಗದಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ನಾನು ಒಂದು ಹೇಳ್ತಾ ಇದ್ದೀನಿ ಸರ್, ಇಲ್ಲಿ ನೋಡಿ ಏನಾಗಿದೆ. ಅಲ್ಲಿ ನೀವು ಹೇಳ್ತಾ ಇರೋದು ನಾಗಮಂಗಲದಲ್ಲಿ ಈ ಗಲಾಟೆ ಆಗ್ಲಿಕ್ಕೆ ಕಾರಣ ಮೇನ್ ಆಗಿ ಮೆರವಣಿಗೆ ಮಾಡಿದಂತ ನೇತೃತ್ವ ವಹಿಸ್ಕೊಂಡಂತವ್ರು ಯಾರು, ಆ ಸಂಘಟನೆಯವ್ರು ಯಾರು, ಅವ್ರ ಮೇಲೆಲ್ಲ ಕೇಸ್ ಜಡಿದ್ರಿ, ಅವ್ರನ್ನೆಲ್ಲರನ್ನೂ ಕೂಡ ಒಳಗಾಕಿದ್ರಿ. ಅದಾದ್ಮೇಲೆ ಕೇಸ್ ಎಲ್ಲ ಹಾಕಿ ಅಲ್ದಾಡ್ಸುವಂತೆ ಮಾಡಿದ್ರಿ. ಈ ಪ್ರಕರಣದಲ್ಲಿ ಯಾಕೆ ದ್ವಂದ್ವ ನಿಲುವು ಅಂತನಾ? ಹೌದು ಅಲ್ವಾ? ಈಗ ಮಸೀದಿ ಇರೋದು ಯಾತಕ್ಕೆ? ಪ್ರಾರ್ಥನೆಗೋಸ್ಕರ ಅಲ್ವಾ? ಅದು ಅಲ್ಲಿ ಅಗದಿ ಸ್ಪಷ್ಟವಾಗಿ ಎಲ್ಲಾ ವಿಡಿಯೋಗಳಲ್ಲಿ ಕಾಣಿಸ್ತಾ ಇದೆ. ಪೊಲೀಸರು ಪಾಪ ಒಳಗಡೆ ಹೋಗಿ ಅವ್ರು ತಡೆಯೋ ಪ್ರಯತ್ನ ಮಾಡಿದ್ರ ಕೇಳ್ತಾ ಇಲ್ಲ, ಅವ್ರನ್ನು ಕೂಡ ತಳ್ಳುತ್ತಾ ಕಲ್ಲೆಸೀತಾರ. ಆಮೇಲೆ ಎಷ್ಟು ಒಂದು ಬಾಲಿಶ ಪಾಪ ಪೊಲೀಸ್ ಅಧಿಕಾರಿಗಳನ್ನ ನೀವು ಸ್ಪಷ್ಟವಾಗಿ ಅವ್ರಿಗೆ ಕೈಯನ್ನ ಅವ್ರ ಮುಕ್ತ ಕೈ ಕೊಟ್ಟ ಅವಕಾಶ ಕೊಟ್ರೆ, IPS ಅಧಿಕಾರಿಗಳ್ರಿ ಇವತ್ತು ಸರ್ಕಾರ ಯಾವ ರೀತಿ ಮಾಡ್ತಾ ಇದೆ ಅಂತಂದ್ರೆ, IPS ಅಧಿಕಾರಿಗಳ ಮೇಲೆ ಕಲ್ಲು ಹೊಡಿಸ್ಕೊಳ್ಳುವಂಥದ್ದು, ಉದಯಗಿರಿ ಇರಬಹುದು, ಚನ್ನಗಿರಿ ಇರಬಹುದು, ಎಲ್ಲ ಕಡೆ ಪೊಲೀಸ್ ಠಾಣೆಗಳ ಮೇಲೆ ದಾಳಿ ಮಾಡ್ತಾ ಇದೆ. ಅವರು ಇವತ್ತು ಪೊಲೀಸರು ಪಾಪ ಸರ್ಕಾರದ ಒತ್ತಡದಲ್ಲಿ ಕೆಲಸ ಒಬ್ಬ IPS ಅಧಿಕಾರಿ ಸರ್ಕಾರದ ಒತ್ತಡದಲ್ಲಿ ಕೆಲಸ ಮಾಡ್ಬೇಕಾ? ಏನು ಈ ಸಂವಿಧಾನಾತ್ಮಕವಾಗಿ ರಾಜ್ಯದಲ್ಲಿ ಕೆಲಸ ಮಾಡಬೇಕು ಸರ್ ಅವರು? ಈಗ ಏನ್ ಮಾಡಕ್ಕಾಗುತ್ತೆ? ಒಂದು ಅರೆಸ್ಟ್ ಮಾಡ್ತಾರೆ, ಒಳಗಡೆ ಹಾಕ್ತಾರೆ, ಅದನ್ನು ಮೀರಿ ಇನ್ನೇನು ಮಾಡ್ಬೋದು ಹೇಳಿ? ಅದೇ ಇವತ್ತು ನೋಡಿ, ಈಗಾಗ್ಲೇ ನಿಮ್ಮ ಅರ್ಧ ಗಂಟೆ ಮುಂಚೆ ನಿಮ್ ನ್ಯೂಸ್ ನೋಡ್ತಾ ಇದ್ದೆ. ಅರೆಸ್ಟ್ ಮಾಡಿದಂತ 8 ಜನರಲ್ಲಿ 7 ಜನ ಅಮಾಯಕರು ಅಂತೇಳಿ ಇವತ್ತು ಸನ್ಮಾನ್ಯ ತಿಮ್ಮಾಪುರ್ ಅವ್ರಿಗೆ ಅವ್ರ ಮನವಿ ಪತ್ರ ಕೊಟ್ರು. ಇವರು ಅದಕ್ಕ ಗೋಸುಂಬಿತನ ಪ್ರದರ್ಶನ ಮಾಡ್ತಾ ಇದಾರ. ನೋಡಿ, ಈ ರಾಜ್ಯದಾಗ ಎಲ್ಲಾ ಕಡೆ ಏನೇ ಗಲಾಟೆ ಆದ್ರೆ ಅಮಾಯಕರು ಅನ್ನೋದು, ಮಾನಸಿಕ ಅಸ್ವಸ್ಥರು ಅನ್ನೋದು, ಅಥವಾ ಅವರು ಏನು ವಯಸ್ಸಾಗಿಲ್ಲ ಇನ್ನು ಅಂತ ಸತ್ಯನಾರಾಯಣ ಅವರೇ, ಅವ್ರು ಮನವಿ ಕೊಡ್ಲಿ, ಅದಾದ್ಮೇಲೆ ಏನಾಗುತ್ತೆ ಅನ್ನುವಂತ ನೋಡೋಣ. ಆದ್ರೆ ಈಗ ನೀವು ಅರೆಸ್ಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ, ಅರೆಸ್ಟ್ ಆಗುತ್ತೆ, 1 ತಿಂಗಳಾದ್ಮೇಲೆ ಮತ್ತೆ ರಿಲೀಸ್ ಆಗ್ತಾರೆ, ಮತ್ತೆ ಅದೇ ರೀತಿಯಾದಂಥ, ನಾನು ಹೇಳಿದ್ನಲ್ಲ ಆರಂಭದಲ್ಲಿ, ಆಕ್ಷನ್ನು ಇಂಟೆನ್ಷನ್ ಎಲ್ಲವೂ ಸೇಮೇ ಇರುತ್ತೆ ಅಂತ. ಮತ್ತಿನ್ನೇನು ಮಾಡ್ಲಿಕ್ಕೆ ಸಾಧ್ಯ ಹೇಳಿ ಒಂದು ಸರ್ಕಾರ ಅಂತ? ನೋಡಿ, ಸರ್ಕಾರ ಈ ತುಷ್ಟೀಕರಣನ ಕೈ ಬಿಡಬೇಕು. ನಮ್ದು ಹೋರಾಟ ಏನೈತಿ, ತುಷ್ಟೀಕರಣ ಬಿಡಬೇಕು, ಕೈ ಬಿಡಬೇಕು. ಪೊಲೀಸರಿಗೆ ಮುಕ್ತ ಅವಕಾಶ ಕೊಡಬೇಕು. ಪೊಲೀಸ್ ಸ್ಟೇಷನ್ಗಳು ಕಾಂಗ್ರೆಸ್ ಕಾರ್ಯಾಲಯಗಳಾಗ್ಬಿಟ್ಟಿದಾವು, ಕಾಂಗ್ರೆಸ್ ಕಾರ್ಯಾಲಯಗಳಾಗಬಾರ್ದು. ಪೊಲೀಸರಿಗೆ ಮುಕ್ತ ಅವಕಾಶ ಕೊಡ್ರಿ. ಪೊಲೀಸರು ಕೆಲಸ ಮಾಡಕ್, ಸಂವಿಧಾನಾತ್ಮಕವಾಗಿ ಅವ್ರು ಕೆಲಸ ಮಾಡಕ್ ಬಿಡ್ರಿ. ಅಂದ್ರ ಕಾನೂನು ಸುವ್ಯವಸ್ಥೆ ಈ ರಾಜ್ಯದಾಗ ನೆಮ್ಮದಿಯಿಂದ ಇರ್ತೈತಿ. ಆದ್ರೆ ಈ ತುಷ್ಟೀಕರಣದ ಸರ್ಕಾರಕ್ಕೆ, ಈ ದುಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಶಾಂತಿ ನೆಮ್ಮದಿ ಬೇಕಾಗಿಲ್ಲ. ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ ನೀವು ಹಚ್ಚಬೇಡ್ರಿ. ಅಗದಿ ಸ್ಪಷ್ಟವಾಗಿ ಯಾರು ಈ ಗಲಭೆಗೆ ಕಾರಣೀಭೂತ, ಇದೊಂದು ಪೂರ್ವ ಯೋಜಿತ ಕಾರ್ಯಕ್ರಮ. ನಾನು ಸ್ಪಷ್ಟವಾಗಿ ಹೇಳ ಬಯಸ್ತಾ ಇದ್ದೀನಿ. ಅಲ್ಲ, ಪ್ರೀಪ್ಲ್ಯಾಂಡ್ ಹೌದು, ಹಂಗೆ ಕಾಣಿಸ್ತಾ ಇದೆ ಅನ್ನುವಂಥ ರೀತಿಯಲ್ಲೇ ಚರ್ಚೆಗಳು ಆಗ್ತಾ ಇರೋದು, ಇಲ್ಲ ಅಂತಲ್ಲ. ಈಗ ಸಂವಿಧಾನಕ್ಕೆ ಬೆಲೆ ಕೊಡಬೇಕು, ಕಾನೂನಿಗೆ ಬೆಲೆ ಕೊಡಬೇಕು ಅಂತ ಎಲ್ಲರೂ ಕೂಡ ಮಾತನಾಡ್ತಾರೆ, BJP ನಾಯಕರು ಕೂಡ ಮಾತನಾಡ್ತಾರೆ. ನಿಷೇಧಾಜ್ಞೆ ಇರುವಂಥ ಸಂದರ್ಭದಲ್ಲೇ ಸಭೆ ಸಮಾರಂಭವನ್ನು ಮಾಡಿಕೊಂಡು ಮತ್ತೆ ಬಾಗಲಕೋಟೆ ಚಲೋವನ್ನು ಮಾಡುವಂಥದ್ದು, ಅದು ಉರಿಯೋ ಬೆಂಕಿಗೆ ತುಪ್ಪ ಸುರಿದಂಗೆ ಆಗಲ್ವಾ ಅನ್ನುವಂಥದ್ದು ಪ್ರಶ್ನೆಗಳಿದೆ. ನೋಡಿ,
ನೋಡಿ, 163 BNS ಆಕ್ಟ್ ಅದು ಕೇವಲ ಒಂದೇ ಸಮುದಾಯಕ್ಕೆ ಅಪ್ಲಿಕೇಬಲ್ ಆಗುತ್ತೋ ಎಲ್ಲ ಸಮುದಾಯದವರಿಗೆ ಅಪ್ಲಿಕೇಬಲ್ ಆಗುತ್ತೋ? ಮತ್ತೆ ಅವ್ರ ನಿತ್ಯ 5 ಹೊತ್ತು ನಮಾಜ್ ಮಾಡಕ್ ನೀವು ಅಲ್ಲಿ ಜನ ಸೇರ್ತಾ ಇದಾರಲ್ಲ 500 ಜನ, ಅದಕ್ಕೆ ಯಾಕೆ ಅವಕಾಶ ಕೊಡ್ತೀರಿ ಹಂಗಂದ್ರೆ? ಅದು ಅಲ್ವಾ? ಆಮೇಲೆ ಈ ರೀತಿ ಸರ್ಕಾರ ತುಷ್ಟೀಕರಣ ಮಾಡ್ಕೊತ ಹೋಗೋದನ್ನ ನೋಡ್ತಾ ಕೂಡ್ಬೇಕಾ? ಅಲ್ಲ, ಈಗ ಎಲ್ಲಿವರೆಗೂ ಕೂಡ್ಬೇಕು? ನಿಮ್ ಸರ್ಕಾರ ಇದ್ದಾಗ ಅದಕ್ಕೆಲ್ಲ ಬ್ರೇಕ್ ಬಿದ್ದಿತ್ತಾ? ಅಲ್ವಾ? ಅಲ್ಲ ಸರ್, ನಾನು ಆಗ್ಲೇನೆ ಹೇಳಿದ್ನಲ್ಲ, ನಾವು ಒತ್ತು ಒಳಗ್ ಹಾಕಿದ್ರೆ ಹೆಂಗಾಗುತ್ತೆ ಸತ್ಯನಾರಾಯಣ ಅವರೇ ಅಂದ್ರೆ, ಹೋಗ್ತಾ ಇದಾರಲ್ಲ. ಅಧಿಕಾರದಲ್ಲಿ ಇದ್ದಾಗ ಒಂಥರ, ಅಧಿಕಾರ ಇಲ್ಲ ಅಂದಾಗ ಹಾರಾಡೋದು, ಅಧಿಕಾರ ಸಿಕ್ಕಾಗ ಗಪ್ಚುಪ್ ಆಗೋದು, ಇದು ಪ್ರಾಬ್ಲಮ್ ಬಿಜೆಪಿದು ಅಂತ ಹಿಂದೂ ಸಂಘಟನೆ ನಾಯಕರುಗಳೇ ಮಾತಾಡ್ತಾರೆ. ತಪ್ಪಾಗಿ ಹೇಳ್ತಾ ಇದ್ದೀರಾ. ಅಲ್ಲ, ಹಿಂದೂ ಸಂಘಟನೆಗಳ ನಾಯಕರು ಹೆಂಗ್ ಹೇಳ್ತಾ ಇರೋದು? ಏನ್ ಪಾಠ ಕಲ್ಸಿದ್ರು ಅಂತ ಕೇಳ್ತಾರ ಅವರು. ಅಲ್ಲ, ನಿಮ್ ಸರ್ಕಾರ ಇದ್ದಾಗ ಏನ್ ಪಾಠ ಕಲ್ಸಿದ್ರು ಅಂತ ಕೇಳ್ತಾ ಇದಾರೆ ಅವರು. ನಾವೆಲ್ಲ ಅರೆಸ್ಟ್ ಮಾಡಿದ್ವಿ. ಅರೆಸ್ಟ್ ಮಾಡಿದ್ರೆ ಮುಗ್ದೋಯ್ತಾ? ಅರೆಸ್ಟ್ ಮಾಡಿದ್ರೆ ಮುಗ್ದೋಯ್ತಾ? ಏನ್ ಶಿಕ್ಷೆ ಕೊಡ್ಸಿದ್ರಿ? ಏನ್ ತನಿಖೆ ಆಯ್ತು? ನೋಡಿ, ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್ ಆಫ್ ಆಕ್ಷನ್. ತನಿಖೆ ಹಂತದಲ್ಲಿ ಇರುವಾಗ ಅವರನ್ನು ಒದ್ದು ಒಳಗೆ ಹಾಕಿದಾಗ ನೀವು ಬಂದ್ಬಿಟ್ಟು ಅವ್ರನ್ನ ಆಚೆ ಬಿಡುಗಡೆ ಮಾಡಿದ್ರೆ ಏನ್ ಮಾಡ್ಬೇಕು? ನಾವು ಸರ್ಕಾರ ಆಗಿ ಆಡಳಿತವಾಗಿ ಅವರನ್ನ ಕೇಸ್ ಮಾಡಬಹುದು, ಒಳಗೆ ಹಾಕ್ಬಹುದು. ತದನಂತರ ಕಾನೂನು ನಿಮ್ಗೆ ನೆನ್ಪಿದ್ರೆ ಸತ್ಯನಾರಾಯಣ ಅವರೇ, ನೆನ್ಪಿದ್ರೆ ಡಿಜೆಹಳ್ಳಿ ಕೆಜಿಹಳ್ಳಿ ಆದಾಗ ಬಸವರಾಜ ಬೊಮ್ಮಾಯಿ ಅವರು ಗೃಹ ಸಚಿವರಾಗಿದ್ದಂಥವ್ರು, ಮುಖ್ಯಮಂತ್ರಿ ಆಗಿರಲಿಲ್ಲ. ಅದಾದ್ಮೇಲೆ ಮುಖ್ಯಮಂತ್ರಿಯಾಗಿ 2 ವರ್ಷ ಇದ್ರು. ಆ 3 ವರ್ಷದ ಅಂತರದಲ್ಲಿ ಏನ್ ದಬಾಕಿದ್ರು ಅನ್ನುವಂಥದ್ದು ಪ್ರಶ್ನೆ ಮಾಡ್ತಾರೆ ಹಿಂದೂ ಸಂಘಟನೆಯವರು. ಏನ್ ಶಿಕ್ಷೆ ಚಾರ್ಜ್ ಶೀಟ್ ಅಷ್ಟೇ ಗಟ್ಟಿಯಾಗಿದ್ದಿದ್ರೆ ಮುಂದೆ ಈ ರೀತಿಯ ಪ್ರಕರಣಗಳಾಗ್ತಾ ಇರಲಿಲ್ಲ. ಅಲ್ಲ ಸರ್, ಚಾರ್ಜ್ ಶೀಟ್ ಆಯ್ತು, ನಾವು ಅಮಾಯಕರು ಅಂತ ಬಿಡ್ಲಿಲ್ವಲ್ಲ, ನಾವು ಇದನ್ನ ಮಾಡ್ಲಿಲ್ಲಲ್ಲ. ಓಕೆ, ಮಾತನಾಡ್ತೀನಿ ಸತ್ಯನಾರಾಯಣ ಅವರೇ. ನಮ್ಮ ಜೊತೆ ಈಗ ಎ ದಾಂಡಿ ಅವರು, ಮುಸ್ಲಿಂ ಮುಖಂಡರು, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ದಾಂಡಿ ಅವರೇ. ನಮಸ್ಕಾರ. ನಮಸ್ಕಾರ. ಈಗ ನಿಮ್ಮ ಸಮುದಾಯದವರು ಕೆಲವರು ಮಾಡೋ ತಪ್ಪು ಇಡೀ ಸಮುದಾಯವನ್ನ ಬೇರೆ ರೀತಿ ನೋಡಿತಾರ ಆಗ್ಬಿಟ್ಟಿದೆ ಅನ್ನುವಂಥ ಆರೋಪಗಳನ್ನ ಮತ್ತೊಂದು ಕಡೆ ಸಮರ್ಥನೆಯನ್ನ ಕೂಡ ನೀವು ಮಾಡ್ಕೊಳ್ತಾ ಇದ್ದೀರಾ. ಬಟ್ ಯಾವಾಗ ಇದಕ್ಕೆಲ್ಲದಕ್ಕೂ ಬ್ರೇಕ್ ಬೀಳೋದು? ಒಂದು ಮೆರವಣಿಗೆ ಹೋಗಂಗಿಲ್ವಾ? ಒಂದು ಮೆರವಣಿಗೆ ಹೋದ್ರೆ ಎಲ್ಲೋ ಕೂತ್ಕೊಂಡ್ಬಿಟ್ಟು ಒಂದು ಕಲ್ಲು ಚಪ್ಪಲಿ ಎಸೆಯಿದ್ರೆ ಅದೆಂಥದ್ದು ಸರಿ ಆಗುತ್ತೆ ಅನ್ನುವಂಥ ಪ್ರಶ್ನೆಗಳಿಗೆ ಯಾವಾಗ ಉತ್ತರ ಸಿಗುತ್ತೆ ಸರ್? ಈಗ ತಮಗೆ ಸ್ಪಷ್ಟವಾಗಿ ಹೇಳ್ಬೇಕಂದ್ರೆ, ಹೇಳಿ, ಈ ಘಟನೆಗೆ ಕಾರಣ ಯಾರು? ಈ ಘಟನೆ ಹಿನ್ನೆಲೆ ಏನು? ಇದನ್ನ ನಾವು ಗಮನಿಸಬೇಕಾಗ್ಯದ. ಹೇಳಿ, ಕಾರಣ ಏನು? ಇದು ರಂಜಾನ್ ತಿಂಗಳಲ್ಲಿ ರಾತ್ರಿ 8:30 ಗಂಟೆಯಿಂದ 9:30, 10 ಗಂಟೆವರೆಗೆ ಪ್ರಾರ್ಥನೆಗಳು, ವಿಶೇಷ ಪ್ರಾರ್ಥನೆಗಳು ನಡೆತಾವ. ಆ ಸಂದರ್ಭದಲ್ಲಿ ಅಲ್ಲಿ ಒಂದು ಪಂಕ ಮುಸುತಿ ಅಂತಿದೆ, ಅದಕ್ಕೆ ಒಂದು ಮೇನ್ ರೋಡ್ ಇದೆ, ಎಲ್ಲಾ ಪ್ರೊಸೆಷನ್ಗಳು ಅಲ್ಲಿಂದ ಹೋಗ್ತವೆ. ಮತ್ತು ಈ ರೀತಿ ಅವರು ಸಾಯಂಕಾಲನೇ ಅಲ್ಲಿಂದ ಹೊರಡ್ಬೇಕಾಗಿತ್ತು. ಆದ್ರೆ ಆ ಮಸೂತಿ ಹತ್ರ ಬಂದು ಇವ್ರು 2 ತಾಸು ಡಿಜೆ ಹಚ್ಕೊಂಡ್ ಕೂತ್ರಂತಂದ್ರೆ ಅಲ್ಲಿ ಪ್ರೇಯರ್ ಮಾಡುವಂತ. ನೀವು CCTV ಕ್ಯಾಮ್ರಾ ತೆಗಿರಲ್ಲ ಸರ್. ಹೋಗ್ತಾ ಇರುವಂತ ಮೆರವಣಿಗೆ, ಅಲ್ಲೇ ಆಗ್ತಾ ಇರುವಂತ ಸಮಾವೇಶ ಅಲ್ಲ ಅದು, ಸಭೆ ಅಲ್ಲ ಅದು. ಆಮೇಲೆ ರಸ್ತೆಯಲ್ಲಿ ಮಾಡಿದ್ರೆ ಅದು ಪ್ರವೋಕ್ ಆಗ್ಬಿಡುತ್ತಾ? ನನಗ್ ಮಾತಾಡಿ. ಅದು ದಯವಿಟ್ಟು ಅಲ್ಲಿ ನೀವಿರುವಂತ CCTV ಅಬ್ಸರ್ವ್ ಮಾಡ್ರಿ. ಆ CCTV ಅಬ್ಸರ್ವ್ ಮಾಡಿದ್ದಕ್ಕೆ ಸಿಕ್ಕಾಕೊಂಡಿದ್ದಲ್ಲಿ ಇಲ್ಲ, ಅದನ್ನು ತೋರಿಸಲೇ ಇಲ್ಲ ಅವರು. ಕಲ್ ಬಿದ್ದದಂತ ಹೇಳಿದ್ರು, ಕಲ್ ಬಿದ್ದದ್ದು ತೋರಿಸಲಿಲ್ಲ. ಚಪ್ಲಿ ಬಿದ್ದದಂತ ಹೇಳಿದ್ರು, ಅದು ಯಾರ್ ಚಪ್ಲಿ ಯಾಕೆ ಹೋಗಿದ್ರು ಅಂತ ಅನ್ನೋದು ನಮಗ್ ಗೊತ್ತಾಗಿಲ್ಲ. ಯಾರು ಹೋಗಿದ್ರು ಅನ್ನೋದಿರ್ಲಿ, ಎಲ್ಲಿಂದ ಬಂತು ಅನ್ನೋದೇ ಅಲ್ವಾ? ಅದು ಮಸೂತಿಯಿಂದ ಬಂತಂತ ನಾವು ಒಪ್ತೀವಲ್ಲ, ಅದನ್ನ ನಾವ್ ಇಲ್ಲ ಅಂತಿದ್ದಿಲ್ಲ. ಉದ್ದೇಶ ಏನಿತ್ತು ಅದು ಒಗಿಬೇಕು ಅನ್ನೋದು ಅದು ಬೇಕಲ್ಲ. ಅಂದ್ರೆ ಏನ್ ಉದ್ದೇಶ ಇರುತ್ತೆ ಹೇಳ್ಬಿಡಿ ದಾಂಡಿ ಅವ್ರೆ. ಚಪ್ಪಲಿ ಎಸಿತಾರೆ ಅಂದ್ರೆ ಏನ್ ಉದ್ದೇಶ? ಅದೇನು ಹೂವ ಶಿವಾಜಿ ಮೆರವಣಿಗೆ ಹೋಗ್ತಾ ಇದೆ, ನಾವು ಪುಷ್ಪಾರ್ಚನೆ ಮಾಡೋಣ ಅಂತ ಹೂವ ಎಸ್ತಿದ್ದು. ನೀವು ಕೇಳಾಕ ತಯಾರಿಲ್ಲ ಅಂದ್ರೆ ನೀವು ಚಪ್ಪಲಿ ಎಸ್ತಿದ್ ಉದ್ದೇಶ ಏನು ಅಂತ ಹೇಳ್ತಾ ಇದೀರಲ್ಲ, ಅದಕ್ಕೆ ನಾನು ಅದನ್ನ ಹೇಳ್ತಾ ಇದ್ದೇನೆ. ಅಲ್ಲಿ ನನಗ್ ತಿಳಿದ ಮಟ್ಟಿಗೆ ಒಬ್ರು ಕಾನ್ಸ್ಟೇಬಲ್ದು ಚಪ್ಪಲಿ ಬಿಟ್ಟಿತ್ತಲ್ಲ ಎಲ್ಲೇ ಪಂಕಮಸ್ಥಿತಿಯಲ್ಲಿ, ಅದನ್ನ ತಂದು ಇಲ್ಲಿ ಅವರು ರಸ್ತೆಗೆ ಹೋಗದ್ರ. ಅದನ್ನ ಅದೇ ಒಂದು ಕಾರಣ ಅದು ಕಾಣ್ತದೆ. ಅದು ಇದು ತಿಳಿದು ಬಂದದ ವಿಷಯ. ಅದನ್ನ ತನಿಖೆ ಮಾಡಿ. ದಾಂಡಿ ಕಾನ್ಸ್ಟೇಬಲ್ ಚಪ್ಪಲಿ ಹಾಕೊಂಡ್ ಬರ್ತಾರ? ಅಲ್ಲ, ಅವರು ಕಾನ್ಸ್ಟೇಬಲ್ ನೀವು ಹೇಳಿ ಅಲ್ಲ, ನೀವು ಫಸ್ಟ್ ಇದು ಕಾನ್ಸರ್ನ್ ಮಾಡಿ. ಪೊಲೀಸ್ ಅಧಿಕಾರಿಗಳು, ಪೊಲೀಸ್ ಸಿಬ್ಬಂದಿ ಚಪ್ಪಲಿ ಹಾಕೊಂಡು ಓಡಾಡ್ತಾರ? ಅದನ್ನ ಫಸ್ಟ್ ಹೇಳಿ. ಸಿವಿಲ್ ಡ್ರೆಸ್ ನಲ್ಲಿ ಇರುವಂತ ಪೊಲೀಸರು ಚಪ್ಪಲಿನ ಹಾಕೊಂಡ್ ಬರ್ತಾರೆ. ಯಾಕಂದ್ರೆ ಅವ್ರು ಅದನ್ನ ನೀವ್ ಹೆಂಗ್ ಹೇಳಿದ್ರಿ ಮತ್ತೆ ಪೊಲೀಸ್ದು ಅಂತ? ಸಿವಿಲ್ ಡ್ರೆಸ್ ಅಲ್ಲಿ ಅದ್ರ ಒಳಗೆ ಯಾಕೆ? ಅಲ್ಲ ರೀ, ಅವ್ರು ಪೊಲೀಸ್ ಸರ್, ಅಲ್ಲಿ ಕಾನ್ಸ್ಟೇಬಲ್ ಬಂದಿದ್ ಒಳಗಡೆ.
ಅವ್ರು ಹೇಳಕತ್ತಾರ, ಅವರೇ ಹೇಳಕತ್ತಾರ, ಕಾನ್ಸ್ಟೇಬಲ್ ಒಳಗ್ ಹೋದ್ರು ನುಗ್ಗಿದ್ರ ಅಂತ ಸರಿ ತಿಳ್ಕೊಂಡು. ಆಯ್ತು ದಾಂಡಿ ಅವ್ರೆ, ಕಾನ್ಸ್ಟೇಬಲ್ಲೇ ಚಪ್ಪಲಿ ಹಾಕೊಂಡ್ ಬಂದಿದ್ರು. ಆಯ್ತಾ, ನನಗ್ ಕಾನ್ಸ್ಟೇಬಲ್ ಎಸ್ತಿದ್ದ? ಕಾನ್ಸ್ಟೇಬಲ್ ಇಲ್ಲ ಎಸ್ತಿದ್ದ? ಇಲ್ಲ 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 ನಾನು ಅದನ್ನ ಅನ್ನೋದಿಲ್ಲ, ಓಕೆ, ಯಾಕಂದ್ರೆ ನಾವು ನೋಡಿಲ್ಲ, ನಾವಲ್ಲಿ ಇಲ್ಲ, ಅದನ್ನ ತಿಳ್ಕೊಂಡಿದ್ದು ತಮ್ಗೆ ಹೇಳಕತ್ತೀವಿ ನಾವು. ಎಸ್ತಿದ್ದು ಯಾರು, ಎಸ್ತಿದ್ದು ಯಾಕೆ? ಅದಕ್ಕೆ ಇನ್ನೂ ತನಿಖೆ ಮಾಡ್ರಿ ಅಂತ ಹೇಳಿವಲ್ಲ ನಾವು ಸಭೆಯಲ್ಲಿ, ನಾವೇನ್ ಹೇಳಿದೀವಿ, ಯಾರ ಮುಗ್ಧರದಾರ ಅವ್ರ ಮೇಲೆ ಕ್ರಮ ತಗೊಳ್ಬೇಡ್ರಿ, ತನಿಖೆ ಮಾಡ್ರಿ, ಯಾರು ಅದರಲ್ಲಿ ಅಪರಾಧಿಗಳದಾರ ಅವ್ರ ಮೇಲೆ ಕಠಿಣ ಶಿಕ್ಷೆ ತಗೋರಿ, ಇದು ಮಾಡಿ ಕ್ರಮ ತಗೋರಿ ಅಂತ ಹೇಳಿದ್ವಿ ನಾವು. ಈಗ ನಾನು ಹೇಳ್ತಿರೋದು, ಈಗ ಏನ್ ಗೊತ್ತಾ, ಯಾವುದೋ ಬಸ್ ಸ್ಟ್ಯಾಂಡಲ್ಲೋ ಯಾವುದೋ ಸಾರ್ವಜನಿಕ ಸಭೆಯಿಂದಲೋ ತುಂಬಾ ಜನ ಸೇರಿದಾಗ ಅಲ್ಲಿಂದ ಒಂದು ಚಪ್ಪಲಿ ತೂರು ಬಂತು ಅಂದ್ರೆ ಅಲ್ಲಿ ಯಾವ ಧರ್ಮದವನು, ಯಾರು, ಏನು, ಎತ್ತ ಯಾವನಿಗೂ ಗೊತ್ತಿರಲ್ಲ. ಆದ್ರೆ ಒಂದು ಮಸೀದಿ ಒಳಗಿಂದನೇ ಚಪ್ಪಲಿ ತೂರ್ ಬರುತ್ತೆ, ಕಲ್ಲು ತೂರ್ ಬರುತ್ತೆ ಅಂದ್ರೆ ಯಾವ ಧರ್ಮದವರು ಯಾರಿದ್ದ ಅಂತ ಹೇಳೋದ್ ಕಷ್ಟನಾ? ಸಾಮಾನ್ಯವಾಗಿ ಇದು ಮುಸಲ್ಮಾನರೇ ಮಾಡಿದ್ದಂತ ಅರ್ಥ ಆಗತ್ತ. ಆದ್ರೆ ಅಲ್ಲಿ ಬೇರೆ ನಮ್ಮ ಕಾನ್ಸ್ಟೇಬಲ್ ಜನರು ಸಿವಿಲ್ ಡ್ರೆಸ್ ನಲ್ಲಿ ಬಂದಿದ್ರು. ಆ ಕಾರಣದಿಂದ ನಾವು ಇದನ್ನ ಸ್ಪಷ್ಟವಾಗಿ ಹೇಳಿಕ್ಕೆ ಸಾಧ್ಯತೆ ಇಲ್ಲ ದಾಂಡಿ ಅವರೇ, ಯಾಕಂದ್ರೆ ಹೇಳೋದು ಅರ್ಥ ಆಗ್ತಾ ಇಲ್ಲ ಅನ್ಸುತ್ತೆ. ಓಕೆ, ಕಾನ್ಸ್ಟೇಬಲ್ ಬಂದಿದ್ರು, ಚಪ್ಪಲಿ ಹಾಕೊಂಡ್ ಬಂದಿದ್ರು ಅಂತಾನೆ ನಿಮ್ ಲೆಕ್ಕದಲ್ಲಿ ಇಟ್ಕೊಳ್ಳೋಣ. ಎಸ್ದಿದ್ದ ಇಂಟೆನ್ಷನ್ ನಾನು ಕೇಳ್ತಾ ಇರೋದು, ಎಸ್ದಿದ್ದ ಇಂಟೆನ್ಷನ್ ಏನಿತ್ತು? ಕಲ್ಲು ಎಸ್ದಿದ್ದ ಏನು ಇಂಟೆನ್ಷನ್ ಏನಿತ್ತು? ಅದು ಪೊಲೀಸ್ ಅಧಿಕಾರಿಗೆ ತಲೆಗೆ ಬಿಡ್ತು, SP ತಲೆಗೆ ಬಿತ್ತು. ಬಹಳ ಇದೇನದ ಸ್ಥಳ ತನಿಖೆ ಆಗ್ಬೇಕು, ಎಲ್ಲಿಂದ ಕಲ್ಲು ಬಂತು, ಯಾಕಂದ್ರೆ ಕಲ್ಲು ಬರುವಂತ ಚಾನ್ಸಸ್ಗಳು ಇಲ್ಲಿಲ್ಲ. ಕಲ್ಲು ಯಾರಿಗ್ ಎಲ್ಲಿಂದ ಬಂತು, ಎಲ್ಲಿ, ಯಾಕಂದ್ರೆ ಮಗ್ಲ ಇದು ಐತೆ ಎಲ್ಲ ಮಾಸ್ಕ್ ಬಂದ್ 10 ಫುಟ್ ಇಲ್ಲದು ಕಲ್ಲು ಎಲ್ಲಿಂದ ಬಂತು, ಅವ್ರಿಗೆ ಯಾಕೆ ಬಿತ್ತು, ಅವ್ರಿಗೆ ಏನ್ ಮೊದಲ ಪೆಟ್ಟು ಬಿದ್ದದ ರಕ್ತಸ್ರಾವ ಆಗತ್ತೆ ಅಂತ ತಿಳ್ಕೊಂಡೇ ಇದ್ರಿ. ನಂತರ ನಮ್ಮ SP ಸಾಹೇಬ್ರೆ ಅದಕ್ಕೆ ಉತ್ತರ ಕೊಟ್ರು, ಕಲ್ಲು ಬಂದದ್ದು ನನಗ ನಮ್ಮ ಕಾನ್ಸ್ಟೇಬಲ್ ಬಂದವ್ ಸಾರ್ವಜನಿಕರಿಗಾಗ್ಲಿ ಯಾವ್ದೇ ಮೆರವಣಿಗೆ ಮೇಲೆ ಆಗ್ಲಿ ಏನಪ್ಪ ಕಲ್ಲು ಬಿದ್ದಿಲ್ಲ ಅಂತ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಸಾರ್ವಜನಿಕರಿಗೂ ಯಾರಿಗಾದ್ರೂ ಬಿಡ್ಲಿ, ಅಲ್ಲಿ ಮಿಸ್ ಆಗಿ ಪೊಲೀಸ್ ಅಧಿಕಾರಿ ಮೇಲೆ ಬಿತ್ತು, ಸಾರ್ವಜನಿಕರ ಮೇಲ್ ಬಿದ್ದಿದ್ರು, ಅದು ಕಲ್ಲೇ, ಅದು ರಕ್ತನೇ ಬರೋದು. ಪೊಲೀಸ್ ಅಧಿಕಾರಿ ಮೇಲೆ ಬಿದ್ದಿದ್ರು ಕಲ್ಲೇ, ಅವಾಗ ಬಂದಿದ್ದು ರಕ್ತನೇ. ಪೊಲೀಸ್ ಅಧಿಕಾರಿ ಮೈಯಿಂದ ಬರೋದೇನು ಬೇರೆ ರಕ್ತ ಅಲ್ಲ. ಆದ್ರೆ ಎಸೆಯುವಂತ ಮನಸ್ಥಿತಿ ಎಂತದ್ದು ಅನ್ನುವಂಥದ್ದು ಅಷ್ಟೇ ಇಲ್ಲಿರುವಂತ ಪ್ರಶ್ನೆ. ಮನಸ್ಥಿತಿ ಯಾಕೆ ಬದಲಾಗ್ತಾ ಇಲ್ಲ ಅಂತ. ಮೆರವಣಿಗೆ ಹೋಗುವಂತ ಸಂದರ್ಭದಲ್ಲೇ ಕಲ್ಲು ತೂರಾಟ, ಚಪ್ಪಲಿ ಎಸೆತ ಅಂದ್ರೆ ಮೆರವಣಿಗೆ ಹೋಗಿಲ್ಲ ಸರ್, ಮೆರವಣಿಗೆ ನಿಂತಿತ್ತಲ್ಲೇ, ಹೋಗಿದ್ರೆ ಯಾಕೆ ಎಸೆತಾರೆ? ಮೆರವಣಿಗೆ ಅಲ್ಲೇ ನಿಂತಿತ್ತದು ಸರ್. ಅಲ್ಲೇ ನಿಲ್ಲೋದಕ್ಕೆ ದಾಂಡಿ ಅವ್ರೆ, ಅಲ್ಲೇ ನಿಲ್ಲೋದಕ್ಕೆ ಪೊಲೀಸ್ ಪ್ರೊಟೆಕ್ಷನ್ ಮುಖಾಂತರ ಹೋಗ್ತಾ ಇರುವಂತ ಮೆರವಣಿಗೆ ಅದು. ಅವ್ರಿಗೆ ಗೊತ್ತಿದೆ ಏನಾಗುತ್ತೆ ಅಂತ. ತಾವಿದ್ರಿನಲ್ಲಿ ನಾವು ಅದನ್ನೆಲ್ಲ ನೋಡ್ಕೊಂಡೇ ಹೇಳ್ತಾ ಇರೋದು. ಪ್ರತಿನಿಧಿ ಅದೆಲ್ಲ ಮಾಹಿತಿ ಕೊಟ್ಟ ಮೇಲೆ ಇಲ್ಲಿ ಕುತ್ಕೊಂಡು ಮಾತಾಡ್ತಿರೋದು. ಕೇಳಿ ಅವ್ರಿಗೆ ಕೇಳ್ರಿ, CCTV ಕ್ಯಾಮ್ರಾದು ಇದನ್ನ ಕೊಡಂತ ಹೇಳ್ರಿ ಏನ್ರಿ, ಅದನ್ನ ಕೊಟ್ಟಾಗ ತಾವು ಗಮನಿಸ್ಲಿಕ್ಕೆ ಸಾಧ್ಯ ಇದೆ. ಎಷ್ಟು ಗಂಟೆಗೆ ಅವ್ರು ಮಸೂತಿ ಹತ್ರ ಎಷ್ಟು ಗಂಟೆವರೆಗೆ ನಾವು ಪ್ಲೇ ಮಾಡ್ತಾ ಇರೋದು ಮಾಡ್ರಿ, ಅದನ್ನ ತೋರ್ಸ್ರಿ. ಅವ್ರು ಎಷ್ಟು ಗಂಟೆ ಇದ್ರು ಏನು. ಸತ್ಯನಾರಾಯಣ ಅವರೇ, ದಾಂಡಿಯಾ ಅವರ ಮಾತುಗಳನ್ನು ಕೇಳಿಸ್ಕೊಂಡ್ರಿ ಅಂತ ಕಾಣಿಸುತ್ತೆ. ಕೇಳಿಸ್ಕೊಂಡೆ. ನಾನು ಒಂದು ಕೇಳ ಬಯಸ್ತಾ ಇದ್ದೀನಿ, ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ? ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ? ನೋಡಿ, SP ಅವರ ಡ್ರೆಸ್ ಮೇಲೆ ರಕ್ತದ ಕಲೆಗಳು ಕಂಡಿದಾವು. ಸುದೈವದಿಂದ ಅವ್ರ ತಲೆ ಮೇಲೆ ಹೆಲ್ಮೆಟ್ ಇರೋದ್ರಿಂದ ಅವ್ರ ತಲೆಗೆ ಏನು ತೊಂದ್ರೆ, ಬಹಳ ದೊಡ್ಡದಾದಂತ ತೊಂದರೆ ಆಗಿಲ್ಲ, ಒಂದು ಒಳ್ಳೆ ವಿಚಾರ ಅಂತ ನಾನು ಹೇಳ್ತೇನೆ. ಅಲ್ಲೇ ಕೇವಲ ಒಂದು ಕಲ್ಲು ಬೀಳಲಿಲ್ಲ, ಒಬ್ಬ ಕಾನ್ಸ್ಟೇಬಲ್ಗೂ ಗಾಯ ಆಗೈತಿ ಅಂತ ಸ್ವತಃ SP ಅವ್ರು ಹೇಳ್ತಾರ. ಇನ್ನೊಬ್ಬ ನಮ್ಮ ಅಲ್ಲೇನು ಮೆರವಣಿಗೆ ಇಲ್ಲ ಇದ್ದಂತ ಒಬ್ಬ ಕಾರ್ಯಕರ್ತನಿಗೂ ಕೂಡ ಅವನು ದವಾಖಾನೆಯೊಳಗೆ ಅಡ್ಮಿಟ್ ಆಗಿದ್ದಾನ. ಕಳೆದ 3-4 ದಿವಸದಿಂದ ಅಲ್ಲಿ ಎಲ್ಲರೂ ಅವರ ಆಸ್ಪತ್ರೆಗೆ ಹೋಗಿ ಭೇಟಿನೂ ಕೊಟ್ಟಿದ್ದಾರೆ. ಒಂದು ಎರಡನೇದು ಇವ್ರು ಏನ್ ಹೇಳ್ತಾರ, ಸತ್ಯನಾರೇ SP ಅವರು ಸ್ಪಷ್ಟವಾಗಿ ಹೇಳ್ಯಾರ, ಕಲ್ಲು ಬಿದ್ದಾವು ನಮ್ ಕಡೆ, ನನಗ್ ಬೆಟ್ಟದ ಸತ್ಯ ಕೇಳಿದೆ ತಮ್ದು. ಈಗ ಪೆಟ್ಟು ಬಿದ್ದಿಲ್ಲ, ಯಾರಿಗೂ ಏನು ಆಗಿಲ್ಲ, ಮೂರ್ತಿ ಮೇಲೆ ಒಂದು ಪೆಟ್ಟು ಬಿದ್ದಿಲ್ಲ, ಪೀಸ್ಫುಲ್ ಆಗಿ ಪ್ರೊಸೆಷನ್ ನಡೆದದ, ಪೀಸ್ಫುಲ್ ಆಗಿ ಜನ ನಮಾಜ್ ಮಾಡ್ಕೊಂಡು ಹೋಗ್ಯಾರ. SP ಅವ್ರದ್ದು ಅದು ಸಂಭಾಷಣೆ, ಅದು ವಿಡಿಯೋದಾಗ ಬಂದದ, ಅದನ್ನ ತಮ್ಮ ಫೋಟೋ ಕಳಿಸಿ ತಾವ್ ನೋಡ್ಕೊಂಡು ಅವರು ಡ್ರೋನ್ ಕ್ಯಾಮ್ರಾ ಇತ್ತು, ಡ್ರೋನ್ ಕ್ಯಾಮ್ರಾದಲ್ಲಿ ಸತ್ಯನಾರಾಯಣ ಅವರೇ ಒಂದೇ ನಿಮಿಷ, ಡ್ರೋನ್ ಕ್ಯಾಮ್ರಾ ಇತ್ತು, ಡ್ರೋನ್ ಕ್ಯಾಮ್ರಾದಲ್ಲಿ ದೃಶ್ಯಾವಳಿಗಳು ಸೆರೆ ಆಯ್ತು. ಅಕಸ್ಮಾತ್ ಆ ದೃಶ್ಯಾವಳಿಗಳಿಲ್ಲ ಅಂದಿದ್ರೆ ದಾಂಡಿ ಅವರೇ ನಿಮ್ಮ
ಸ್ಟೇಟ್ಮೆಂಟ್ ಏನಿರೋದು ಒಂದು ನಾನು ಊಹಿಸ್ಕೊಳ್ತಾ ಇದ್ದೀನಿ ಇವಾಗ. ಆ ದೃಶ್ಯಾವಳಿ ಏನ್ ಸೆರೆ ಏನದು ಸಿಕ್ಕಿ ಹಿಂಗ್ ರಹಸ್ಯ? ಮಾತಾಡ್ತಾ ಇದ್ದೀರಾ. ಆ ದೃಶ್ಯಾವಳಿಗಳೇ ಇಲ್ಲ ಅಂದಿದ್ರೆ ಸ್ಟೇಟ್ಮೆಂಟ್ ಏನಾಗಿರೋದು ಅಂತ. ಬಿಡುಗಡೆ ಮಾಡಿ ಸರ್, ಹಾ. ದೃಶ್ಯಾವಳಿಗಳನ್ನು ಬಿಡುಗಡೆ ಮಾಡ್ರಿ. ನಿನ್ನೆ ಸರ್, ನಾವು ಎಲ್ಲಾ meeting ಅಲ್ಲಿ ಅದನ್ನೇ ಟಿವಿನಲ್ಲಿ ಕೇಳಿದೆ. ಬಿಡುಗಡೆ ಆಗಿದಾವು. ಎಲ್ಲಾ ಏನಿಲ್ಲ, ಬರೀ ಟಿವಿನಲ್ಲಿ ಪೊಲೀಸ್ ಎಲ್ಲಾ ಇದ್ರು ಮನಸ್ಥಿತಿನೇ ಮಾಧ್ಯಮಗಳಲ್ಲಿ ಬದಲಾಗ್ಬೇಕಾಗಿರೋದು ಸ್ವತಃ ದಾಂಡಿ ಅವ್ರೆ. ಅಧಿಕಾರಿಗಳು ಬಿಡುಗಡೆ ಮಾಡಿರುವಂತ ದಾಂಡಿ ಅವ್ರೆ. ಮಾಧ್ಯಮಗಳು. ಈ ಅಲ್ಲಿ ಮನಸ್ಥಿತಿನೇ ಇರುವಂತ ಬದಲಾಗ್ಬೇಕಾಗಿರೋದು. ನಾನು ಇದನ್ನೇ ಹೇಳ್ತಾ ಇರೋದು, ಈ ಮನಸ್ಥಿತಿ ಮನಸ್ಥಿತಿ ಬದಲಾಗ್ಬೇಕು. ಬದಲಾಗ್ಬೇಕು. ಯಾವನ್ ತಪ್ಪು ಮಾಡಿರ್ತಾನೆ ನಾವು ಅವನ್ ಒದ್ದೊಳಗಾಗ್ಬೇಕು. ಯಾವನ್ ತಪ್ಪು ಸರ್, ಮಾಡಿರ್ತಾನೆ ನಾವು ಅದನ್ನ ಒದ್ದೊಳಗಾಗ್ಬೇಕು. ಇಲ್ಲ ಅಂದ್ರೆ ಯಾರು- ಇಡೀ ಯಾರು ಸಮುದಾಯ ಮಾಡ್ಯಾರ ತಪ್ಪಿತಸ್ಥ ಹಾಕಂತೀವಿ ನಾವು. ಸ್ಥಾನದಲ್ಲಿ ನಿಲ್ಲುತ್ತೆ ಅಷ್ಟೇ ಅನ್ನುವಂಥದ್ದು ಸುಮ್ನೆ ನಿಮ್ ಬಂದು- ಸಮುದಾಯದವರು ಸರ್, ಕೆಲವರು please, ಮಾತನಾಡೋದು. ನನಗ್ ಕೇಳ್ರಿ, ಅಲ್ಲಿ ಬಂದು ನಾರಾಯಣ ಬಾಂಡಿಗೆ ಅವರು ನನ್ನ ಆತ್ಮೀಯರವರು ಅವ್ರು ಹೇಳ್ತಾರ ಪಾಕಿಸ್ತಾನ್ ಜಿಂದಾಬಾದ್ ಅಂತಂದ್ರು, ಫಲಿಸ್ತೀನ್ ಜಿಂದಾಬಾದ್ ಅಂತ ತಿಳ್ಕೊಂಡು ಹೇಳಿದ್ರು. ಇಂಥ ಮಾತುಗಳನ್ನ ಯಾಕೆ ಬಿಡ್ತೀರಿ? ಏ, ಬಿಡ್ರಿ ಇದು ಅದೆಲ್ಲ. ಶಾಂತಿ ಅಂತ ಇದೊಂದು ಊರು. ಅದೆಲ್ಲ ಏ, ಏನ್ ಬಿಡ್ರಿ. ಬಿಡಿ ಅಂತ ಬಿಡ್ರಿ. please. ಈಗ ನಾವೀಗ ಈ ತರ ಮೆರವಣಿಗೆ ಬಗ್ಗೆ ಹೇಳೋದು ಮಾತಾಡ್ತಿದ್ದೀವಲ್ಲ. ಎಲ್ಲಾನು ಕೇಳ್ರಿ. ಯಾರಂದ್ರು? ನೋಟಿಸ್ ಕೊಟ್ರೆ ಹಾಜರಾಗಿಲ್ಲ ಅವರು. ಇದನ್ನ ಕುಡ್ಸಬೇಡ್ರಿ ಅದಕ್ಕೆ. Okay. ಅಂದ್ರೆ ಈ ಸಂದರ್ಭದಲ್ಲಿ ಅಂತ ಘಟನೆಗಳು ಇವಾಗ ಜರುಗಿಲ್ಲ. ತೆಗಿಬಾರ್ದು. ಅಲ್ಲಿ ಸೇದ್ರಲ್ಲ ಅದನ್ನ ಕ್ಷಮ ತಗೋರಿ. ಚಪ್ಪಲಿ ಓಕೆ, ಹಾಕ್ಯಾರಲ್ಲ, ತನಿಖೆ ಸಮಯದ ಮಾಡ್ರಿ. ಅಭಾವ. ತನಿಖೆ ಮಾಡಿ ಆಕ್ಚುಲಿ ಕ್ರಮ ಇದನ್ನ ತಗೊಳ್ಳಿ. ಸಮರ್ಥನೆ ನಾವು ಮಾಡ್ಕೊಳ್ಳುವಂತದ್ದಲ್ಲ ದಾಂಡಿ ಅವ್ರೆ. ತಪ್ಪು ಯಾರು ಮಾಡಿದ್ರು ತಪ್ಪೆ, ಅವನಿಗೆ ಕಠಿಣ ಶಿಕ್ಷೆ ಆಗಬೇಕು. ಅವ್ನು ಮಾಡಿದಂತ ತಪ್ಪಿಗೆ ಇಡೀ ಸಮುದಾಯವನ್ನ ಹೊಣೆ ಮಾಡುವಂತದ್ದಲ್ಲ ಅನ್ನುವಂಥದ್ದನ್ನ ಹೇಳ್ತೀರಾ ಅನ್ಕೊಂಡೆ. ಇಲ್ಲ, ನೀವು ಇದನ್ನ ಸ್ಟಿಲ್ ಇನ್ನ ಸಮರ್ಥನೆ ಮಾಡ್ಕೊಳ್ತಾ ಇದ್ದೀರಾ. ಧನ್ಯವಾದ ಸತ್ಯನಾರಾಯಣ ಅವರೇ, ಹಾಗೆ ದಾಂಡಿ ಅವರೇ ಇಷ್ಟು ತನಕ ಜಾಯ್ನ್ ಆಗಿ ಮಾತನಾಡಿದ್ದಕ್ಕೆ.